ಎಸ್ ವಿಜಯ್ ಮತ್ತೆ ಸಂಪರ್ಕ ಮಾಡ್ತೀವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಕರೆದಂತ ಹೈ ವೋಲ್ಟೇಜ್ ಸಭೆ ಈಗ ಮುಕ್ತಾಯ ಆಗಿದೆ. ಬಲವಂತವಾಗಿ ಸಾಲ ವಸೂಲಿ ಮಾಡದಂತೆ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ನಡೆದಂತ ಸಭೆಯಲ್ಲಿ ಈ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಯಾರು ಕೂಡ ಬಲವಂತವಾಗಿ ಸಾಲ ವಸೂಲಿ ಮಾಡಬಾರದು, ಸೂಚನೆ ಕೊಡಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಅಷ್ಟೇ ಅಲ್ಲ, ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ವಿರುದ್ಧ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ. ಸಾಲ ವಸೂಲಿಗೆ ರೌಡಿಗಳನ್ನ ಬಳಸಿರೋದು ಅವರನ್ನೇ. ಸಾಲ ವಸೂಲಿ ಮಾಡೋರು ಮನೆ ಬಳಿ ಹೋಗ್ಬಿಟ್ಟು ದಾಂಧಲೆ ಮಾಡ್ತಾರೆ, ಮಾನವೀಯತೆಯಿಂದ ನಡೆದುಕೊಳ್ಳಿ ಮೊದಲು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನಡೆ ಈ ವಿಚಾರವಾಗಿ ನೋಡಿ ತೆಗೆದುಕೊಂಡಿರುವಂಥ ನಿರ್ಧಾರ ಸರಿಯಾಗಿದೆ. ರೌಡಿಗಳಂತೆ ವರ್ತನೆ ಮಾಡಬಾರ್ದು, ಬಲವಂತವಾಗಿ ಯಾರು ಅವ್ರ ಹತ್ರ ಸಾಲ ವಸೂಲಿ ಮಾಡೋದಕ್ಕೆ ಹೋಗಬಾರ್ದು, ಮಾನವೀಯತೆಯಿಂದ ನಡೆದುಕೊಳ್ಳಿ ಅಂತೇಳಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂತೂ ಹೈ ವೋಲ್ಟೇಜ್ ಸಭೆ ಮುಕ್ತಾಯ ಆಗಿದೆ. ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡ್ಕೊಂಡು ಬಂದಿದ್ದು ಇದೇ ಕಾರಣಕ್ಕೋಸ್ಕರ. ಒಂದು ಕಡೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡ್ಕೊಂಡು ಬರ್ತಾ ಇದೆ. ನಮ್ಮ ಎಲ್ಲ ಡಿಸ್ಟಿಕ್ ರಿಪೋರ್ಟ್ಗಳು ಕೂಡ ಅಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ನಿಂದಾಗಿ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ರು. ನೋಡಿ, ನಮ್ಮ ಕಲಬುರಗಿ, ಮಂಗಳೂರು, ಮೈಸೂರು, ಬೆಳಗಾವಿ, ದೇವನಹಳ್ಳಿ, ಗದಗ ಎಲ್ಲ ಭಾಗದಲ್ಲೂ ಕೂಡ, ಶಿವಮೊಗ್ಗ ಎಲ್ಲ ಭಾಗದಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದಾಗಿ ಇಲ್ಲಿಯವರೆಗೂ ರಾಜ್ಯದಂತ 12 ಜನ ಬಲಿಯಾಗಿದ್ದಾರೆ. ನಿರಂತರವಾಗಿ ವರದಿಯನ್ನು ಮಾಡ್ಕೊಂಬಂದ ಒಂದು ಸಲುವಾಗಿ ಎಚ್ಚೆತ್ಕೊಂಡಂಥ ರಾಜ್ಯ ಸರ್ಕಾರ ಹೈ ವೋಲ್ಟೇಜ್ ಮೀಟಿಂಗನ್ನು ಕರೆದು ಸಭೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ವಿಜಯ್ ಮಾಹಿತಿಯನ್ನು ಕೊಡ್ತಾ ಇದ್ರು. ವಿಜಯ್, ಸಭೆ ಮುಕ್ತಾಯ ಆಗಿದೆ, ನೀವು ಕೂಡ ಅಲ್ಲೇ ಇದ್ದು ಸಭೆಯನ್ನು ಟ್ರ್ಯಾಕ್ ಮಾಡ್ತಾ ಇದ್ರಿ, ಎಲ್ಲ ಚರ್ಚೆ ಆಗ್ತಾ ಇತ್ತು ಅಂತೇಳಿ. ಈಗ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡ್ಕೊಂಡು ಬಂದ ಬಳಿಕ ಎಚ್ಚೆತ್ತ ಸರ್ಕಾರ ಸಭೆಯನ್ನು ಮಾಡಿದೆ. ಒಂದು ವಿಚಾರ ಅಂತಂದರೆ ಸಿದ್ದರಾಮಯ್ಯ ಅವರು ತೆಗೆದುಕೊಂಡಂಥ ನಿರ್ಧಾರ ಒಳ್ಳೆಯದು. ಬಲವಂತವಾಗಿ ಯಾರು ನಡ್ಕೋಬಾರ್ದು, ಮಾನವೀಯತೆಯಿಂದ ನಡ್ಕೋಬೇಕು. ಗರಂ ಆದರೂ ಏನೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ, ಏನೆಲ್ಲ ಒಂದು ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡ್ರು ವಿಜಯ್? ನಾಗೇಂದ್ರ ಬಾಬು, ಈಗ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಏನೆಲ್ಲ ಮಾಹಿತಿಯನ್ನು ಕೊಡಬೇಕು ಅದೆಲ್ಲ ಕೊಟ್ಟಿದ್ರು. ಮತ್ತು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳಿಗೆ ಒಂದು 5-6 ಪ್ರಶ್ನೆಯನ್ನು, ಗಂಭೀರವಾದ ಪ್ರಶ್ನೆಯನ್ನು ಗರಂ ಆಗಿ ಎಚ್ಚರಿಕೆಯನ್ನು ಕೊಟ್ಟರು, ಆ ಪ್ರಶ್ನೆಗಳನ್ನು ಮುಂದಿಟ್ಟರು. ಅಂದರೆ ಸಾಲ ವಸೂಲಾತಿ ಸಂಬಂಧಪಟ್ಟಂತೆ ರೌಡಿಗಳನ್ನು ಕಳಿಸ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆಯನ್ನು ಮುಂದಿಟ್ಟರು. ಜೊತೆಗೆ ಸಾಲ ಕೊಡಬೇಕಾದ್ರೆ ಏನೆಲ್ಲ ದಾಖಲೆಯನ್ನು ತೆಗೆದುಕೊಂಡಿದ್ದೀರಾ, RBI ರೂಲ್ ಏನಿದೆ ಆ ರೂಲನ್ನು ಫಾಲೋ ಮಾಡಿದ್ದೀರಾ, ಸಾಲಗಾರರಿಗೆ ಮಾರ್ಗಸೂಚಿ RBI ನಿರ್ದೇಶನ ಇದೆ, ಅಥವಾ ಸಾಲ ತೆಗೆದುಕೊಂಡ ಬಳಿಕ ಸಾಲ ಕಟ್ಟಿಲ್ಲ ಅಂದ್ರೆ ಏನೆಲ್ಲ ಆಗುತ್ತೆ, ಎಷ್ಟು ಬಡ್ಡಿ ಬೀಳುತ್ತೆ, ಚಕ್ರ ಬಡ್ಡಿ ಎಷ್ಟು ಬೀಳುತ್ತೆ, ಇವೆಲ್ಲವೂ ಕೂಡ ಸಮಗ್ರವಾಗಿ ಸಾಲಗಾರರಿಗೆ ಮಾಹಿತಿಯನ್ನು ಕೊಟ್ಟಿದ್ರೆ ನೀವು ಸಮರ್ಪಕವಾಗಿ ಕೊಡಬೇಕು. ಮತ್ತು ಒಬ್ಬೊಬ್ಬರೇ ಕೂಡ ಅಂದರೆ ಒಂದು ವ್ಯಕ್ತಿ 4-5 ಕಡೆ ಸಾಲವನ್ನು ತೆಗೆದುಕೊಳ್ತಾರೆ ಮೈಕ್ರೋ ಫೈನಾನ್ಸು. ಆಗ ಯಾಕೆ 4-5 ಕಡೆ ನೀವು ಸಾಲವನ್ನು ಕೊಡ್ತೀರಾ? ಒಂದು ಬಾರಿ ಸಾಲ ಕೊಡಬೇಕಾದ್ರೆ KYC ಏನಿದೆ, ಆಧಾರ್ ಕಾರ್ಡು ಇವೆಲ್ಲವೂ ಕೂಡ, ಅದನ್ನು KYCನ ಯಾಕೆ ನೀವು ಅಡಾಪ್ಟ್ ಮಾಡ್ಕೊಂಡಿಲ್ಲ? ಇವೆಲ್ಲವೂ ಕೂಡ ಸಮಗ್ರ ಕಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ಪ್ರತಿನಿಧಿಗಳಿಗೆ ಕಾರವಾಗಿ ಪ್ರಶ್ನೆಯನ್ನು ಕೇಳಿದ್ರು. ಮೈಕ್ರೋ ಫೈನಾನ್ಸ್ ಕೂಡ ಒಂದಷ್ಟು ಉತ್ತರ ಬಂತು. ಯಾವುದೂ ಕೂಡ ಕಾನೂನು ಬಾಹಿರವಾಗಿ ಅಥವಾ RBI ನಿಯಮದ ವಿರುದ್ಧವಾಗಿ ನಾವು ಏನು ಸಾಲವನ್ನು ಕೊಟ್ಟಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟರು. ಸಮಗ್ರವಾಗಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಯಿಂದ ಎಲ್ಲ ಮಾಹಿತಿ ಪಡೆದುಕೊಂಡ ನಂತರ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವರು ಮತ್ತು ಅಧಿಕಾರಿಗಳು ಯಾರು ಪೊಲೀಸ್ ಮಹಾನಿರ್ದೇಶಕರಿದ್ದಾರೆ, ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ, ಕಂದಾಯ ಇಲಾಖೆ ಹಿರಿಯ ಅಧಿಕಾರಿಗಳಿದ್ದಾರೆ, ಕಾನೂನು ಇಲಾಖೆ ಹಿರಿಯ ಅಧಿಕಾರಿಗಳಿದ್ದಾರೆ. ಇವರ ಜೊತೆ ಈಗ ಸಮಾಲೋಚನೆ ನಡೆಸ್ತಾ ಇರುವಂಥದ್ದು ಮುಂದೆ ಈಗ ಏನು ಕ್ರಮ ಕೈಗೊಳ್ಳಬೇಕು, ಕಾನೂನಿಗೆ ಏನೆಲ್ಲ ತಿದ್ದುಪಡಿಯನ್ನು ತರಬೇಕು ಅನ್ನೋ ಸಂಬಂಧಪಟ್ಟಂತೆ ಈಗ ಸಮಾಲೋಚನೆ ನಡೆಸಲಾಗ್ತಾ ಇದೆ. ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳಿಗೆ ಈಗ ಸಭೆ ಮುಗಿಸಿ ಹೊರಟಿರುವಂಥದ್ದು, ಅವರ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು, ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು, ಈಗಲಿಂದಲೇ ಕೂಡ ಯಾವುದೇ ಕಾರಣಕ್ಕೂ ಕೂಡ ಮನೆ ಬಾಗಿಲಿಗೆ ಹೋಗಿ ಸಾಲವನ್ನು ಬಲವಂತ ವಸೂಲಿ ಮಾಡಬಾರ್ದು ಅಂತ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಈಗ ಕಾನೂನನ್ನು ಏನನ್ನ ತಿದ್ದುಪಡಿ ಮಾಡಬೇಕು. ಯಾಕಂದರೆ ಪೊಲೀಸರಿಗೆ ಈ ಕ್ಷಣದವರು ಕೂಡ ನಾಗೇಂದ್ರ ಬಾಬು ಈ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಅಧಿಕಾರ ಪೊಲೀಸರಿಗಿಲ್ಲ, ಜಿಲ್ಲಾಡಳಿತಕ್ಕಿಲ್ಲ. ಎಸ್ ವಿಜಯ್, ಮತ್ತೆ ಸಂಪರ್ಕ ಮಾಡ್ತೀವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಕರೆದಂತ ಹೈ ವೋಲ್ಟೇಜ್ ಸಭೆ ಈಗ ಮುಕ್ತಾಯ ಆಗಿದೆ. ಬಲವಂತವಾಗಿ ಸಾಲ ವಸೂಲಿ ಮಾಡದಂತೆ ಸೂಚನೆ ಕೊಟ್ಟಿದ್ದಾರೆ.
ಇವತ್ತು ನಡೆದಂಥ ಸಭೆಯಲ್ಲಿ ಈ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಯಾರು ಕೂಡ ಬಲವಂತವಾಗಿ ಸಾಲ ವಸೂಲಿ ಮಾಡಬಾರದು, ಸೂಚನೆ ಕೊಡಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಅಷ್ಟೇ ಅಲ್ಲ, ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ವಿರುದ್ಧ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ. ಸಾಲ ವಸೂಲಿಗೆ ರೌಡಿಗಳನ್ನ ಬಳಸಿರೋದು ಅವರನ್ನೇ. ಸಾಲ ವಸೂಲಿ ಮಾಡೋರು ಮನೆ ಬಳಿ ಹೋಗ್ಬಿಟ್ಟು ದಾಂಧಲೆ ಮಾಡ್ತಾರೆ, ಮಾನವೀಯತೆಯಿಂದ ನಡೆದುಕೊಳ್ಳಿ ಮೊದಲು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನಡೆ ಈ ವಿಚಾರವಾಗಿ ನೋಡಿ ತೆಗೆದುಕೊಂಡಿರುವಂಥ ನಿರ್ಧಾರ ಸರಿಯಾಗಿದೆ. ರೌಡಿಗಳಂತೆ ವರ್ತನೆ ಮಾಡಬಾರ್ದು, ಬಲವಂತವಾಗಿ ಯಾರು ಅವ್ರ ಹತ್ರ ಸಾಲ ವಸೂಲಿ ಮಾಡೋದಕ್ಕೆ ಹೋಗಬಾರ್ದು, ಮಾನವೀಯತೆಯಿಂದ ನಡೆದುಕೊಳ್ಳಿ ಅಂತೇಳಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂತೂ ಹೈ ವೋಲ್ಟೇಜ್ ಸಭೆ ಮುಕ್ತಾಯ ಆಗಿದೆ. ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡ್ಕೊಂಡು ಬಂದಿದ್ದು ಈ ಕಾರಣಕ್ಕೋಸ್ಕರ, ಇದೇ ಕಾರಣಕ್ಕೋಸ್ಕರ. ಒಂದು ಕಡೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡ್ಕೊಂಡು ಬರ್ತಾ ಇದೆ. ನಮ್ಮ ಎಲ್ಲ ಡಿಸ್ಟಿಕ್ ರಿಪೋರ್ಟ್ಗಳು ಕೂಡ ಅಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ನಿಂದಾಗಿ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ರು. ನೋಡಿ, ನಮ್ಮ ಕಲಬುರಗಿ, ಮಂಗಳೂರು, ಮೈಸೂರು, ಬೆಳಗಾವಿ, ದೇವನಹಳ್ಳಿ, ಗದಗ ಎಲ್ಲ ಭಾಗದಲ್ಲೂ ಕೂಡ, ಶಿವಮೊಗ್ಗ ಎಲ್ಲ ಭಾಗದಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದಾಗಿ ಇಲ್ಲಿಯವರೆಗೂ ರಾಜ್ಯದಂತ 12 ಜನ ಬಲಿಯಾಗಿದ್ದಾರೆ. ನಿರಂತರವಾಗಿ ವರದಿಯನ್ನು ಮಾಡ್ಕೊಂಬಂದ ಒಂದು ಸಲುವಾಗಿ ಎಚ್ಚೆತ್ಕೊಂಡಂಥ ರಾಜ್ಯ ಸರ್ಕಾರ ಹೈ ವೋಲ್ಟೇಜ್ ಮೀಟಿಂಗನ್ನು ಕರೆದು ಸಭೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ವಿಜಯ್ ಮಾಹಿತಿಯನ್ನು ಕೊಡ್ತಾ ಇದ್ರು. ವಿಜಯ್, ಸಭೆ ಮುಕ್ತಾಯ ಆಗಿದೆ, ನೀವು ಕೂಡ ಅಲ್ಲೇ ಇದ್ದು ಸಭೆಯನ್ನು ಟ್ರ್ಯಾಕ್ ಮಾಡ್ತಾ ಇದ್ರಿ, ಎಲ್ಲ ಚರ್ಚೆ ಆಗ್ತಾ ಇತ್ತು ಅಂತೇಳಿ. ಈಗ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡ್ಕೊಂಡು ಬಂದ ಬಳಿಕ ಎಚ್ಚೆತ್ತ ಸರ್ಕಾರ ಸಭೆಯನ್ನು ಮಾಡಿದೆ. ಒಂದು ವಿಚಾರ ಅಂತಂದರೆ ಸಿದ್ದರಾಮಯ್ಯ ಅವರು ತೆಗೆದುಕೊಂಡಂಥ ನಿರ್ಧಾರ ಒಳ್ಳೆಯದು. ಬಲವಂತವಾಗಿ ಯಾರು ನಡ್ಕೋಬಾರ್ದು, ಮಾನವೀಯತೆಯಿಂದ ನಡ್ಕೋಬೇಕು. ಗರಂ ಆದ್ರು, ಏನೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ, ಏನೆಲ್ಲ ಒಂದು ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡ್ರು ವಿಜಯ್? ನಾಗೇಂದ್ರ ಬಾಬು, ಈಗ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಏನೆಲ್ಲ ಮಾಹಿತಿಯನ್ನು ಕೊಡಬೇಕು ಅದೆಲ್ಲ ಕೊಟ್ಟಿದ್ರು, ಮತ್ತು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳಿಗೆ ಒಂದು 5-6 ಪ್ರಶ್ನೆಯನ್ನು, ಗಂಭೀರವಾದ ಪ್ರಶ್ನೆಯನ್ನು ಗರಂ ಆಗಿ ಎಚ್ಚರಿಕೆಯನ್ನು ಕೊಟ್ಟರು, ಪ್ರಶ್ನೆಗಳನ್ನು ಮುಂದಿಟ್ಟರು. ಅಂದರೆ ಸಾಲ ವಸೂಲಾತಿ ಸಂಬಂಧಪಟ್ಟಂತೆ ರೌಡಿಗಳನ್ನು ಕಳಿಸ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆಯನ್ನು ಮುಂದಿಟ್ಟರು. ಜೊತೆಗೆ ಸಾಲ ಕೊಡಬೇಕಾದ್ರೆ ಏನೆಲ್ಲ ದಾಖಲೆಯನ್ನು ತೆಗೆದುಕೊಂಡಿದ್ದೀರಾ, RBI ರೂಲ್ ಏನಿದೆ ಆ ರೂಲನ್ನು ಫಾಲೋ ಮಾಡಿದ್ದೀರಾ, ಸಾಲಗಾರರಿಗೆ ಮಾರ್ಗಸೂಚಿ RBI ನಿರ್ದೇಶನ ಇದೆ, ಅಥವಾ ಸಾಲ ತೆಗೆದುಕೊಂಡ ಬಳಿಕ ಸಾಲ ಕಟ್ಟಿಲ್ಲ ಅಂದ್ರೆ ಏನೆಲ್ಲ ಆಗುತ್ತೆ, ಎಷ್ಟು ಬಡ್ಡಿ ಬೀಳುತ್ತೆ, ಚಕ್ರ ಬಡ್ಡಿ ಎಷ್ಟು ಬೀಳುತ್ತೆ, ಇವೆಲ್ಲವೂ ಕೂಡ ಸಮಗ್ರವಾಗಿ ಸಾಲಗಾರರಿಗೆ ಮಾಹಿತಿಯನ್ನು ಕೊಟ್ಟಿದ್ರೆ ನೀವು ಸಮರ್ಪಕವಾಗಿ ಕೊಡಬೇಕು. ಮತ್ತು ಒಬ್ಬೊಬ್ಬರೇ ಕೂಡ, ಅಂದರೆ ಒಂದು ವ್ಯಕ್ತಿ 4-5 ಕಡೆ ಸಾಲವನ್ನು ತೆಗೆದುಕೊಳ್ತಾರೆ ಮೈಕ್ರೋ ಫೈನಾನ್ಸು, ಆಗ ಯಾಕೆ 4-5 ಕಡೆ ನೀವು ಸಾಲವನ್ನು ಕೊಡ್ತೀರಾ? ಒಂದು ಬಾರಿ ಸಾಲ ಕೊಡಬೇಕಾದ್ರೆ KYC ಏನಿದೆ, ಆಧಾರ್ ಕಾರ್ಡು ಇವೆಲ್ಲವೂ ಕೂಡ, ಅದನ್ನು KYCನ ಯಾಕೆ ನೀವು ಅಡಾಪ್ಟ್ ಮಾಡ್ಕೊಂಡಿಲ್ಲ? ಇವೆಲ್ಲವೂ ಕೂಡ ಸಮಗ್ರ ಕಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ಪ್ರತಿನಿಧಿಗಳಿಗೆ ಕಾರವಾಗಿ ಪ್ರಶ್ನೆಯನ್ನು ಕೇಳಿದ್ರು. ಮೈಕ್ರೋ ಫೈನಾನ್ಸ್ ಕೂಡ ಒಂದಷ್ಟು ಉತ್ತರ ಬಂತು. ಯಾವುದೂ ಕೂಡ ಕಾನೂನು ಬಾಹಿರವಾಗಿ ಅಥವಾ RBI ನಿಯಮದ ವಿರುದ್ಧವಾಗಿ ನಾವು ಏನು ಸಾಲವನ್ನು ಕೊಟ್ಟಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟರು. ಸಮಗ್ರವಾಗಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಯಿಂದ ಎಲ್ಲ ಮಾಹಿತಿ ಪಡೆದುಕೊಂಡ ನಂತರ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವರು ಮತ್ತು ಅಧಿಕಾರಿಗಳು ಯಾರು, ಪೊಲೀಸ್ ಮಹಾನಿರ್ದೇಶಕರಿದ್ದಾರೆ, ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ, ಕಂದಾಯ ಇಲಾಖೆ ಹಿರಿಯ ಅಧಿಕಾರಿಗಳಿದ್ದಾರೆ, ಈ ಕಾನೂನು ಇಲಾಖೆ ಹಿರಿಯ ಅಧಿಕಾರಿಗಳಿದ್ದಾರೆ, ಇವರ ಜೊತೆ ಈಗ ಸಮಾಲೋಚನೆ ನಡೆಸ್ತಾ ಇರುವಂಥದ್ದು. ಮುಂದೆ ಈಗ ಏನು ಕ್ರಮ ಕೈಗೊಳ್ಳಬೇಕು, ಕಾನೂನಿಗೆ ಏನೆಲ್ಲ ತಿದ್ದುಪಡಿಯನ್ನು ತರಬೇಕು ಅನ್ನೋ ಸಂಬಂಧಪಟ್ಟಂತೆ ಈಗ ಸಮಾಲೋಚನೆ ನಡೆಸಲಾಗ್ತಾ ಇದೆ. ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳಿಗೆ ಈಗ ಸಭೆ ಮುಗಿಸಿ ಹೊರಟಿರುವಂಥದ್ದು, ಅವರ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು, ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಈಗಲಿಂದಲೇ ಕೂಡ ಯಾವುದೇ ಕಾರಣಕ್ಕೂ ಕೂಡ ಮನೆ ಬಾಗಿಲಿಗೆ ಹೋಗಿ ಸಾಲವನ್ನು ಬಲವಂತ ವಸೂಲಿ ಮಾಡಬಾರ್ದು ಅಂತ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಈಗ ಕಾನೂನನ್ನು ಏನನ್ನ ತಿದ್ದುಪಡಿ ಮಾಡಬೇಕು, ಯಾಕಂದರೆ ಪೊಲೀಸರಿಗೆ ಈ ಕ್ಷಣದವರು ಕೂಡ ನಾಗೇಂದ್ರ ಬಾಬು ಈ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಅಧಿಕಾರ ಪೊಲೀಸರಿಗಿಲ್ಲ, ಜಿಲ್ಲಾಡಳಿತಕ್ಕಿಲ್ಲ.